ಹೊಸಕೋಟೆಯ ಮೇಲಿನಪೇಟೆಯಲ್ಲಿ 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ 70ನೇ ಕನ್ನಡ ರಾಜ್ಯೋತ್ಸವ. 27ನೇ ಅಣ್ಣಮ್ಮ ದೇವಿ ಉತ್ಸವ. 1000 ಮಂದಿಗೆ ಪ್ರಸಾದ ವಿತರಿಸಿದ ದೊಡ್ಡಮನೆ ಅರುಣ್ ಕುಟುಂಬದವರು. ಕನ್ನಡ ರಾಜ್ಯೋತ್ಸವ ಎಂಬುದು ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಲ್ಲ. ಇನ್ನು ರಾಜ್ಯೋತ್ಸವದಲ್ಲಿ ಅಣ್ಣಮ್ಮ ದೇವಿಯ, ದ್ರೌಪದಾಂಬ ದೇವಿಯ ಧಾರ್ಮಿಕ ನಂಬಿಕೆಯೊಂದಿಗೆ ಕನ್ನಡ ರಾಜ್ಯೋತ್ಸವ ಅಭಿಮಾನ ಮೆರೆದ ಮೇಲಿನಪೇಟೆಯ ಯುವಕರು ಹೊಸಕೋಟೆಯ ಮುಖ್ಯ ರಸ್ತೆಗಳಲ್ಲಿ ಕಮಾನುಗಳ ನಿರ್ಮಾಣ ಮಾಡುವ ಮುಖಾಂತರವಾಗಿ ದ್ರೌಪದಾಂಬ ದೇವಿ ದೇವಾಲಯದ ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಬೆಂಗಳೂರಿನಿಂದ ತಂದು ಹೊಸಕೋಟೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡುವ ಮುಖಾಂತರವಾಗಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ 3 ದಿನಗಳ ಕಾಲ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮತ್ತು ಅಣ್ಣಮ್ಮ ದೇವಿ ಉತ್ಸವಕ್ಕೆ ಇಂದು ಚಾಲನೆ ದೊರೆತಿದೆ. ಇಂದು ಮೊದಲನೇ ದಿನ ಅಂಗವಾಗಿ ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಿದ್ದು ಸಂಜೆ 7 ಗಂಟೆಗೆ ಲೈವ್ ಬ್ಯಾಂಡ್ ಮ್ಯೂಸಿಕ್ಕನ್ನು ಏರ್ಪಡಿಸಲಾಗಿದೆ. ಇನ್ನು 28ನೇ ತಾರೀಕು ಅದ್ದೂರಿ ವಾದ್ಯಗೋಷ್ಠಿ ಕಾರ್ಯಕ್ರಮ ಮತ್ತು 29ನೇ ತಾರೀಕಿನಂದು ಅಣ್ಣಮ್ಮ ದೇವಿ, ದ್ರೌಪದಾಂಬ ದೇವಿ, ಯಲ್ಲಮ್ಮ ದೇವಿ ಸೇರಿದಂತೆ ವಿವಿಧ ಉತ್ಸವ ಮೂರ್ತಿಗಳ ಮೆರವಣಿಗೆ ಹೊಸಕೋಟೆಯ ಪ್ರಮುಖ ರಸ್ತೆಗಳಲ್ಲಿ ಸಾಗಲಿದ್ದು, ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕರು, ಕನ್ನಡ ಅಭಿಮಾನಿಗಳು ಹಾಗೂ ದೈವ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮೇಲಿನಪೇಟೆಯ ಯುವ ಸಮೂಹ ಕುಲಸ್ಥರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಅಪ್ಪು ಹಾಗೂ ಪುನೀತ್ ಸೇರಿದಂತೆ ಮೋಹನ್ ರವರು ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಮಾತನಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿ ಸಾಗುವ ಪ್ರಮುಖ ರಸ್ತೆಗಳಲ್ಲಿ ಜಲಮಡಿಯನ್ನು ಹಾಸುವ ಮುಖಾಂತರವಾಗಿ ತಮಟೆ ವಾದ್ಯಗಳೊಂದಿಗೆ ಮಕ್ಕಳು, ಯುವಕರು, ಮಹಿಳೆಯರು, ಹಿರಿಯರು ಪರಯಾಗಿ ಮೇಲಿನಪೇಟೆಯ ಎಲ್ಲ ಪ್ರಮುಖರು ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆಯಲ್ಲಿ ಭಾಗವಹಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಹೊಸಕೋಟೆ ನಗರ ಸೇರಿದಂತೆ ತಾಲೂಕಿನ ಸಮಸ್ತರನ್ನು ಕೂಡ ಹೊಸಕೋಟೆ ಉತ್ಸವಕ್ಕೆ ಆಹ್ವಾನಿಸಿದ್ದಾರೆ. ಅಲ್ಲ 70ನೇ ವರ್ಷದ ಸುವರ್ಣ ಕನ್ನಡೋತ್ಸವವನ್ನು ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ 27ನೇ ವರ್ಷದ ಅಣ್ಣಮ್ಮ ದೇವಿ ಉತ್ಸವವನ್ನು ನಮ್ಮ ಮೇಲಿನಪೇಟೆ ಯುವಕರಿಂದ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸತಿ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. 27ನೇ ತಾರೀಕು ಇವತ್ತಿನ ದಿನ ಲೈವ್ ಮ್ಯೂಸಿಕ್ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ. 28ನೇ ತಾರೀಕು ಆರ್ಕೆಸ್ಟ್ರಾ ಬೃಂದಾವನ ಮೆಲೋಡಿಸ್ ಅಂತ ಒಂದು ಆರ್ಕೆಸ್ಟ್ರಾ ಇರುತ್ತೆ. 29ನೇ ತಾರೀಕು ಪ್ರತಿ ತೇರು ಬೀದಿ, ಹೊಸಕೋಟೆಯಲ್ಲಿ ಮುಖ್ಯವಾದಂಥ ರಸ್ತೆ ತೇರು ಬೀದಿ. ಆ ತೇರು ಬೀದಿಯಲ್ಲಿ ಅಣ್ಣಮ್ಮ ಪಲ್ಲಕ್ಕಿ ಮತ್ತು ದ್ರೌಪದಮ್ಮ ಪಲ್ಲಕ್ಕಿ ಮತ್ತು ಯಲ್ಲಮ್ಮ ಪಲ್ಲಕ್ಕಿ, ಕನ್ನೂರಮ್ಮ ಪಲ್ಲಕ್ಕಿ ಪ್ರತಿ ವರ್ಷ ಮಾಡ್ದಂಗೆ ಈ ಸತಿನೂ ತುಂಬ ಅದ್ದೂರಿಯಾಗಿ ಮಾಡಿ ಉತ್ಸವವನ್ನು ನಮ್ಮ ಪೇಟೆ ವತಿಯಿಂದ ಉತ್ಸವವನ್ನು ನಡೆಯುತ್ತದೆ. ಪ್ರತಿಯೊಬ್ಬರೂ ಹೊಸಕೋಟೆ ಜನತೆ ಆ ಪ್ರೋಗ್ರಾಮನ್ನು ವಿಸಿಟ್ ಮಾಡಿ ಎಲ್ಲರೂ ಈ ಹೊಸಕೋಟೆ ಜನತೆಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಿ. ನಮ್ಮ ಕರ್ನಾಟಕ ಮೇಲೆ ಇರುವಂಥ ಒಂದು ಅಭಿಮಾನ ಮತ್ತು ನಮ್ಮ ಭಾಷೆ ಮೇಲೆ ಇರುವಂಥ ಒಂದು ಭಕ್ತಿ ಮತ್ತು ನಮ್ಮ ದೇವರ ಮೇಲೆ ಇರುವಂಥ ಒಂದು ಸಂಪ್ರದಾಯವನ್ನು ನಾವು ಹಾಗೆ ನಡ್ಸ್ಕೊಳ್ತಾ ಬರ್ತಾನೆ ಇದ್ದೀವಿ. ನಮ್ಮ ಪೇಟೆಯ ನಮ್ಮ ಗೌಡ್ರು, ಯಜಮಾನರು, ನಮ್ಮ ಕುಲ ಬಾಂಧವರು ಪ್ರತಿಯೊಬ್ಬರ ಸಹಕಾರದಿಂದ ಈ ಪ್ರೋಗ್ರಾಮನ್ನು ಸಕ್ಸಸ್ಫುಲ್ ಆಗಿ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಇದೇ ಥರ ಪ್ರತಿ ವರ್ಷನೂ ನಮಗೆ ಬೆಂಬಲ ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. 27ನೇ ವರ್ಷದ ಅಣ್ಣಮ್ಮ ಉತ್ಸವವನ್ನು ಇವತ್ತು ಮಾಡೋದಕ್ಕೆ ಹಾಗೂ ಕನ್ನಡ ರಾಜ್ಯೋತ್ಸವ ನೆರವೇರಿಸೋದಕ್ಕೆ ಇವತ್ತು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಇವತ್ತು ಕಾರ್ಯಕ್ರಮಗಳು ಈಗ ಉತ್ಸವ ಪೂಜೆ ಮುಖಾಂತರ ಸ್ಟಾರ್ಟ್ ಆಗಿ ಇವಾಗ ಊರ ಮೇಲೆ ಮೆರವಣಿಗೆ ಹೋಗಿ ಎಲ್ಲ ಜಾಗದಲ್ಲಿ ಪೂಜೆ ಸ್ವೀಕಾರ ತಗೊಂಡು ಸಾಯಂಕಾಲ ಇಲ್ಲಿ ಬಂದು ಸೇರ್ತದೆ. ನಾಳೆ ಮತ್ತು ಸೋಮವಾರ ಸಾಯಂಕಾಲ ಉತ್ಸವ ಇರ್ತದೆ. ಇನ್ನು 2 ದಿವಸ ಕಾರ್ಯಕ್ರಮ ಇದು ಮುಂದುವರಿಯುತ್ತೆ. ಎಲ್ಲರೂ ಬಂದು ಭಾಗವಹಿಸ್ರಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಅಣ್ಣಮ್ಮ ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ಆರೋಗ್ಯವಾಗಿ ಕೊಡಲಿ ಅಂತೇಳಿ ನಾವು ಕುಲಬಾಂಧವರಾಗಿ ಬೇಡ್ಕೊಳ್ತೇವೆ. ಮೇಲಿನಪೇಟೆಯ ಎಲ್ಲ ಕುಲಸ್ಥರು, ನಮ್ಮ ತಿಗಳ ಬಾಂಧವ ಎಲ್ಲ ಯುವಕರು ಹಾಗೂ ಎಲ್ಲ ಸಮಸ್ತ ಹೊಸಕೋಟೆಯ ಯುವಕರೆಲ್ಲ ಸೇರಿ ಇವತ್ತಿನ ದಿನ ನಮ್ಮ ಮೇಲಿನಪೇಟೆ ಕರಗದ ದೇವಸ್ಥಾನ, ದ್ರೌಪದಮ್ಮನ ದೇವಸ್ಥಾನದ ಹತ್ರ ಪ್ರತಿ ವರ್ಷ 27ನೇ ವರ್ಷದಿಂದ ಸತತವಾಗಿ ಅಣ್ಣಮ್ಮನ ತಂದು ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಬಂದು ಎಲ್ಲ ಪೇಟೆ ಮೆರವಣಿಗೆ ಮಾಡಿ
ಇವತ್ತಿನ ದಿನ ನಾವು ಈ ಒಂದು ಉತ್ಸವ ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಯುವಕರು, ನಮ್ಮ ಪೇಟೆಯ ಯುವಕರು ಹಾಗೂ ಎಲ್ಲ ಕುಲಬಾಂಧವರು ಸೇರಿ ಈ ಒಂದು ಕಾರ್ಯಕ್ರಮ ನೆರವೇರಿಸ್ತೀವಿ. ಇದಕ್ಕೆ ಪೇಟೆಯ ಎಲ್ಲ ಹೊಸಕೋಟೆ ಟೌನ್ನ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರಿಸಿ ಬಂದು ಆಗಮಿಸಿ ಈ ಒಂದು ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ಕೊಡ್ಬೇಕು. ಹಾಗೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಹಾಗೂ ಅಣ್ಣಮ್ಮ ಪ್ರತಿಷ್ಠಾಪನೆ ಆಗೋ ದಿನ. ನಾಳೆ ಭಾನುವಾರ ದೀಪೋತ್ಸವ ಹಾಗೂ ಸಂಜೆ ರಸಮಂಜರಿ ಕಾರ್ಯಕ್ರಮಗಳು. ನಾಳಿದ್ದು ಸೋಮವಾರ ಅಮ್ಮನವ್ರನ್ನ ಪಲ್ಲಕ್ಕಿ ಮೂಲಕ ಊರಿನ ಮೆರವಣಿಗೆ ಮಾಡಿ ಬೀಳ್ಕೊಡುಗೆ ಕೊಡುವಂಥ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ತಾವು ದಯವಿಟ್ಟು ಹೊಸಕೋಟೆಯ ಎಲ್ಲ ನಾಗರಿಕರು ಈ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಒಂದು ಅಣ್ಣಮ್ಮನ ದೇವಿ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ.